ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ಸ್ಟಾರ್ ಕನ್ನಡ ಚಾನೆಲ್ನ ವೀಕ್ಷಕರಿಗೆಲ್ಲರಿಗೂ ಕೂಡ ನಿಮ್ಮ ನಿರೂಪಕಿ ಮೇಘನ ಮಾಡುವ ನಮಸ್ಕಾರ. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಎನ್ನುವ ಸಂಗೀತ ಸಂಜೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹ ಭಾಗಿಯಾಗಿದ್ದೀವಿ. ಇಂತಹ ಅದ್ಭುತ ಕಾರ್ಯಕ್ರಮ ನಮ್ಮೆಲ್ಲರ ನೆಚ್ಚಿನ ಧ್ವನಿಯಾದಂತಹ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಒಂದು ಟ್ರಿಬ್ಯೂಟ್ ಕೊಡುವ ಸಲುವಾಗಿ VJ ಇಂಟರ್ನ್ಯಾಷನಲ್ ಪ್ರೊಡಕ್ಷನ್ಸ್ ಅವರ ಮಾಲೀಕರಾದಂತಹ ವೀರೇಂದ್ರ ಜಲ್ದರ್ ಸರ್ ಅವರ ನೇತೃತ್ವದಲ್ಲಿ ಈ ಸಂಗೀತ ಸಂಜೆ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಇದೆಲ್ಲರ ಈ ಕಾರ್ಯಕ್ರಮಕ್ಕೆ ಅದ್ಭುತವಾದಂತಹ ಅನೇಕ ಗಣ್ಯರು ಹಾಗೂ ಅತಿಥಿಗಳು ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗೂ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಇನ್ನು ಅದರ ಸಲುವಾಗಿ ನನ್ನ ಜೊತೆ ಎಲ್ಲರೂ ಕೂಡ ಗಣ್ಯರು ಭಾಗಿಯಾಗಿದ್ದಾರೆ ಕಾರ್ಯಕ್ರಮದ ಸಲುವಾಗಿ. ಮೊದಲನೇದಾಗಿ VJ ಇಂಟರ್ನ್ಯಾಷನಲ್ ಪ್ರೊಡಕ್ಷನ್ಸ್ ಅವರ ಮಾಲೀಕರಾದಂತಹ ವೀರೇಂದ್ರ ಜಲ್ದರ್ ಸರ್ ನಮ್ಮ ಜೊತೆ ಇದ್ದಾರೆ. ಇನ್ನು ವೀರೇಂದ್ರ ಜಲ್ದರ್ ಸರ್ ಬಗ್ಗೆ ಹೇಳಬೇಕು ಅಂತಾದರೆ 600ಕ್ಕೂ ಹೆಚ್ಚು ಅನೇಕ ಈವೆಂಟ್ಗಳನ್ನು ಆರ್ಗನೈಸ್ ಮಾಡಿ ಮ್ಯೂಸಿಕ್ ಹಾಗೂ ಡ್ಯಾನ್ಸ್, ಕೋರಿಯೋಗ್ರಾಫರ್, ಆ್ಯಕ್ಟಿಂಗ್ ಎಲ್ಲದರಲ್ಲೂ ತುಂಬ ಆ್ಯಕ್ಟಿವ್ ಇರುವಂತಹ ಸರ್ ಅಂದರೆ ನಮ್ಮ ವೀರೇಂದ್ರ ಜಲ್ದರ್ ಸರ್ ಅಂತ ಹೇಳ್ಬೋದು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಜೊತೆ ದೀಪಾ ಕಶ್ಯಪ್ ಮ್ಯಾಮ್ ಕೂಡ ಇದ್ದಾರೆ. ಸೊ ಇವರು ಕರೋಕೆ ಸಂಗೀತಗಾರರು ಹಾಗೂ ರಾಗ ರಂಜಿನಿ ಎಂಬ ಮ್ಯೂಸಿಕ್ ಅಕಾಡೆಮಿಯ ಚಾಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅನೇಕ ಸಮಾಜ ಸೇವೆಗಳನ್ನು ಮಾಡಿ ಎಲ್ಲರಿಗೂ ಕೂಡ ಸಹಾಯವನ್ನು ಮಾಡುವಂತಹ ಅದ್ಭುತವಾದ ಹೃದಯ ನಮ್ಮ ದೀಪಾ ಕಶ್ಯಪ್ ಮ್ಯಾಮ್ ಅವರು. ಮ್ಯಾಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಜೊತೆ ನೆಚ್ಚಿನ ಸಂಗೀತಗಾರರಿದ್ದಾರೆ ರಾಜು ಕಲ್ಕನಿ ಸರ್. ಸೊ ಸರ್ಗೆ 25 ವರ್ಷಗಳ ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಮ್ಯೂಸಿಕ್ ಅಕಾಡೆಮಿಯಲ್ಲಿ ಇದೆ ಅಂತ ಹೇಳ್ಬೋದು. ಹಾಗೂ ಅವರ ನೆಚ್ಚಿನ ಗುರುಗಳು SP ಬಾಲಸುಬ್ರಹ್ಮಣ್ಯಂ ಸರ್ ಅಂತ ಹೇಳಿದರು. ಸರ್, ನಿಮಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಮತ್ತೊಬ್ಬ ಗಾಯಕರಾಗಿ ಮೇಘಾ ಮಂಕನ್ ಇದ್ದಾರೆ. 15 ವರ್ಷಗಳ ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಮ್ಯೂಸಿಕ್ ಜರ್ನಿಯಲ್ಲಿ ಹಾಗೂ ಕ್ಲಾಸಿಕಲ್ ಸಂಗೀತದಿಂದ ಅವರ ಜರ್ನಿಯನ್ನು ಸ್ಟಾರ್ಟ್ ಮಾಡಿ ಅನೇಕ ಶೋಸ್, ಈವೆಂಟ್ಸ್ಗಳಲ್ಲಿ ಸಂಗೀತಗಳನ್ನು ಹಾಡಿ ಇವತ್ತು ನಮ್ಮ ಜೊತೆ SPB ಸರ್ ಅವರ ಬರ್ಡೇಯನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಕೂಡ ಮೇಘಾ ಕನ್ಕನ್ ಇದ್ದಾರೆ. ಮೇಘಾ ಕನ್ಕನ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. VJ ಇಂಟರ್ನ್ಯಾಷನಲ್ ಪ್ರೊಡಕ್ಷನ್ಸ್ ಅವರ ಮಾಲೀಕರಾದಂಥ ವೀರೇಂದ್ರ ಜಲ್ದರ್ ಸರ್ ನಮ್ಮೊಟ್ಟಿಗೆ ಇದ್ದರೆ. ನಾನು ಆಗಲೇ ನಿಮ್ಗೆ ಅವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ನೀವು ಆಗಲೇ ಮಾತಾಡುವಾಗ ಹೇಳಿದ್ರಿ SPB ಸರ್ನ ಎಲ್ರಿಗೂ ಕೂಡ ಸ್ಫೂರ್ತಿ, ನಿಮ್ಮ ನೆಚ್ಚಿನ ಗುರುಗಳು ಅಂತ ಸಹ. ಸೊ ಈ ಅದ್ಭುತ ಕಾರ್ಯಕ್ರಮಕ್ಕೆ ನಿಮ್ಮ 2 ಮಾತುಗಳು. ಸ್ಟಾರ್ ಕನ್ನಡ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಹಾಗೂ ಎಲ್ಲ ಕಲಾವಿದರು, ಕಲಾ ಬಾಂಧವರಿಗೆ ಸುಸ್ವಾಗತ ಈ ಕಾರ್ಯಕ್ರಮಕ್ಕೆ. ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಸರ್ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಇಡೀ ಪ್ರಪಂಚದಲ್ಲೇ ಅತ್ಯದ್ಭುತ ಗಾಯಕರು, ಗಿನ್ನಿಸ್ ರೆಕಾರ್ಡ್ ಹೋಲ್ಡರ್ ಅವರು. ಸುಮಾರು 50,000 ಹಾಡು ಟ್ರ್ಯಾಕ್ನ ಹಾಡಿದವರು, 16 ಲ್ಯಾಂಗ್ವೇಜಲ್ಲಿ ಹಾಡಿದ ಮಹಾನ್ ವ್ಯಕ್ತಿ ಅವರು. ಇವತ್ತು ನಾವು ಎಲ್ಲ ಗಾಯಕರು ಎಲ್ಲರೂ ಸೇರಿ ಒಂದು ಟ್ರಿಬ್ಯೂಟ್ ಆಫ್ SP ಬಾಲಸುಬ್ರಹ್ಮಣ್ಯಂ ಸರ್, ಯುಗ ಯುಗಗಳೇ ಸಾಗಲಿ ಅಂದರೆ ನಿಜಕ್ಕೂ ಯುಗಕ್ಕೆ ಒಬ್ಬರೇ ಇರೋದು, ಒಬ್ಬರೇ ಗಾಯಕರು, ಅದೇ ನಮ್ಮ SP ಬಾಲು ಸರ್ ಅವರು. ಅವರೇ ನಮ್ಮ ಯುಗ ಪುರುಷರು. ನಾನು ಆ್ಯಕ್ಚುಲಿ ನನ್ನ ಸಿಂಗಿಂಗ್ ಫೀಲ್ಡ್ ಅಲ್ಲ, ನಾನು ಡ್ಯಾನ್ಸ್, ಕೋರಿಯೋಗ್ರಫಿ, ಸ್ಟೇಜ್ ಶೋಸ್ ಇದ್ದೀನಿ. ಬಟ್ ಸರ್ ಸಾಂಗ್ಸ್ ಕೇಳಿ 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 ಅದು ಒಂದಿನ ತೆಲುಗು ಸಾಂಗ್ಸ್ ಕೇಳ್ತಾ ಇದ್ದೆ, ಕನ್ನಡ ಸಾಂಗ್ಸ್ ಕೇಳ್ತಾ ಇರಬೇಕಾದ್ರೆ ತುಂಬ ಒಂಥರ ಏನೋ ರೋಮಾಂಚನ ಕೂಡ ನಾನು ಹಾಡೋಕ್ಕೆ ಶುರು ಮಾಡಿದೆ. ಸರ್, ನಾನು ಹಾಡೋಕ್ಕೆ ಶುರು ಮಾಡೋದಂದರೆ ಕಾರಣವೇ ನಮ್ಮ ಗುರುಗಳು SPB ಸರ್ ಅವರು. ಸೊ ಇವತ್ತು ಅವರು ಒಂದು ಭಾಷೆಯಲ್ಲ, 2 ಭಾಷೆಯಲ್ಲ, ಹಲವಾರು ಭಾಷೆಗಳಲ್ಲಿ ಹಾಡಾಡಿದ್ದಾರೆ. ಅವರು ಓನ್ಲಿ ಗಾಯಕರು ಒಂದೇ ಅಲ್ಲ, ಅವರು ನಟರು ಸಹಿತ. ಒಬ್ಬ ಒಳ್ಳೆಯ ನಟರು, ಒಬ್ಬ ಒಳ್ಳೆಯ ನಿರ್ದೇಶಕರು ಅವರೆಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡ್ತಾಯಿದ್ವಿ ನಾವೆಲ್ಲ. ನಮ್ಮ ಜೊತೆಗೆ ಎಲ್ಲರೂ ಇದ್ದಾರೆ. ಈಗ ನಮ್ಮ ದೀಪಾ ಮೇಡಮ್, ದೀಪಾ ಕಶ್ಯಪ್ ಅಂದರೆ ರಾಗರಂಜಿನಿಗ ಪ್ರೊಪ್ರೈಟರ್ ಆ್ಯಂಡ್ ಫೌಂಡರ್. ಸೊ ಈಗ ಅವ್ರು ಮಾತಾಡ್ತಾರೆ. ಮೇಡಮ್ ನಮಸ್ಕಾರ. ಮೇಡಮ್ ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಸ್ಟಾರ್ ಕನ್ನಡ ವೀಕ್ಷಕರಿಗೆ ಇಷ್ಟೊತ್ತು VJ ಸರ್ ಹೇಳಿದ ಹಾಗೆ SPB ಸರ್ ಅಂದರೆ ನಾವು ಸಣ್ಣ ವಯಸ್ಸಿಂದನೂ ಅವರ ಹಾಡು ಕೇಳಿ ಬೆಳೆದಿರೋರು. ಮತ್ತು ನಾನು ಹೇಳಿದಾಗೆ ತುಂಬ ಅಂದರೆ ಅವರ ಹಾಡುಗಳು ಎಷ್ಟು ಒಂಥರ ಹೃದಯ ಮೀಟುತ್ತೆ ಅಂದರೆ ನಮ್ಮ ಒಂದು ಒಳಗಡೆ ಏನು ಭಾವನೆಗಳಿದೆ ಆ ಒಂದು ಹಾಡು ಕೇಳೋವಾಗ ಒಂಥರ ವಿ ಫೀಲ್ ವಿ ಆರ್ ಅಂಡರ್ಗೋಯಿಂಗ್ ಆಫ್ ಒಂದು ಫೇಸ್ ಅನ್ನೋ ಥರ ಅಷ್ಟು ಒಂದು ಭಾವವಾಗಿ ಹಾಡ್ತಿದ್ರು. ಆ್ಯಂಡ್ ಅಫ್ಕೋರ್ಸ್ ಒನ್ ಆಫ್ ಮೈ ಫೇವ್ರೆಟ್ ಸಿಂಗರ್ ಸರ್ ಹೇಳಿದಾಗೆ ಅವರನ್ನು ಒಂಥರ ಐ ಥಿಂಕ್ ಯುಗ ಪುರುಷ ನೀವು ಹೇಳಿದ ಹಾಗೆ. ಎಸ್, ಯಾರೂ ಆ ಥರ ಬೀಟ್ ಮಾಡೋಕ್ಕೆ ಆಗಿಲ್ಲ. ಆ್ಯಂಡ್ ಈ ಹಲವಾರು ಭಾಷೆಗಳಲ್ಲಿ ಕೂಡ ಹಾಡಿದ್ದಾರೆ.
ತುಂಬ ಅಚ್ಚುಮೆಚ್ಚಿನ ನಮ್ಮ SP ಸರ್ ಟ್ರಿಬ್ಯೂಟ್ ಇವತ್ತು ತುಂಬ ಖುಷಿ ಆಗ್ತಿದೆ. ಅವ್ರ ಹಾಡುಗಳು ನಾವು ಹಾಡಬೇಕು ಅಂದರೆ ಸಂಭವ ನನಗನ್ಸುತ್ತೆ ಏನೋ ಪುಣ್ಯ ಮಾಡಿರಬೇಕು ಅನ್ನೋ ಥರ. ಯಾಕಂದರೆ ನಂಗೆ ನೆನಪಿರೋ ಹಾಗೆ ಅನ್ನಮಯ್ಯ ಮೂವಿ ಹಾಡುಗಳು ನಾನು ತುಂಬ ಒಂಥರ ಆ ಹಾಡುಗಳು ಕೇಳಿದಾಗ ಇಟ್ ವಾಸ್ ಎಷ್ಟು ಒಂಥರ ಆ ಫೀಲಿಂಗ್ಸ್ ಅಂದರೆ ಐ ಡೋಂಟ್ ನೋ, ಅವರೊಬ್ಬರಿಗೆ ಅನಿಸುತ್ತೆ ಸಾಧ್ಯ ಅಷ್ಟು ಕೊಡೋಕ್ಕೆ ಸಾಧ್ಯ ಆ ಫೀಲಿಂಗ್ಸು. ಆ್ಯಂಡ್ ಹಾಡು ಅಂದರೆ ವೀಕ್ಷಕರೇ ಎಲ್ರಿಗೂ ಗೊತ್ತಲ್ವ, ಒಂದು ನಾವು ಹಾಡೋವಾಗ ಯುನೋ ಕೇಳೋರಿಗೆ ಅನ್ನಿಸ್ಬೇಕು, ಅದು ಖುಷಿ ಸ್ಫೂರ್ತಿ ಕೊಡಬೇಕು. ಸೊ ತುಂಬ ಸಂತೋಷ ಆಗ್ತಿದೆ ಇವತ್ತು ವಿಜಯ್ ಸರ್ ಇದನ್ನು ಆರ್ಗನೈಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್ ಹೇಳಿರೋ ಹಾಗೆ ರಾಗರಂಜಿನಿ ಅನ್ನೋ ತಂಡ ಹೌದು ನಡೆಸ್ತಾ ಇದ್ದೀನಿ. ಅದು ಹೇಗೆ ಅಂದರೆ ಒಂಥರ ಸ್ಫೂರ್ತಿನೇ ನನಗೆ, ಯಾಕಂದರೆ ಇಟ್ ಸ್ಟಾರ್ಟೆಡ್ ಹೌಸ್ ವೈಫ್ಗಳಿಂದ ನನಗನ್ಸಿದ್ದು. ತುಂಬ ಪಾಪ ಅವರಿಗೆ ಹಾಡೋಕ್ಕೆ ಆಸೆ, ಬಟ್ ಅವ್ರಿಗೆ ಎಲ್ಲೂ ಒಂದು ಸ್ಟೇಜ್ ಅನ್ನೋದು ಸಿಗ್ತಿರಲಿಲ್ಲ. ಸೊ ಸ್ಮಾಲ್ ಒಂದು ತುಂಬ ಸಣ್ಣ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿದೆ. ಅಫ್ಕೋರ್ಸ್ ನನ್ನ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ದೇ ಆರ್ ಸೋ ಸಪೋರ್ಟಿವ್. ಇವತ್ತು 8 ವರ್ಷ ಆಯಿತು, ನೋ ಲುಕಿಂಗ್ ಬ್ಯಾಕ್. ತುಂಬ ಚೆನ್ನಾಗಿ ನಡೀತಿದೆ, ತುಂಬ ಮೆಂಬರ್ಸ್ ಇದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ನಿಮಗೆ ನಿಮ್ಮ ಹಾಗೂ ನಿಮ್ಮ ಅಸೋಸಿಯೇಷನ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ಹಾಗೆ ನಮ್ಮ ಜೊತೆ ರಾಜು ಕುಲಕರ್ಣಿ ಸರ್ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸರ್, ನಿಮಗೆ SP ಸರ್ ಅವರು ಎಷ್ಟು ಅಚ್ಚುಮೆಚ್ಚು ಹಾಗೂ ಹೇಗೆ ಸ್ಫೂರ್ತಿದಾಯಕ? ಅದಕ್ಕೆ ಹೇಳಬೇಕಂದ್ರೆ ಪದಗಳೇ ಸಾಕಾಗಲ್ಲ. ನಮಗೆ 70-80ರ ದಶಕದಲ್ಲಿ ನಮ್ಮ ಬಾಲ್ಯದಲ್ಲಿ ಅವ್ರ ಹಾಡುಗಳು ಕೇಳಿಕೊಂಡೆ ನಾವು ಬೆಳೀತಾ. ಹಂಸಲೇಖ ಮ್ಯೂಸಿಕ್ಕು SP ಅವರ ಗಾಯನ ಅಂದರೆ ನಾವು ಒಂಥರ ನಾವು ಜೊತೆ ಕಲ್ತಿಲ್ದಿರ್ಬೋದು, ಅವ್ರು ನಮ್ಮ ಗುರುಗಳಿದ್ದಾಗೆ. ಅಷ್ಟು ನಾವು ಅವ್ರ ಜೊತೆ ಬೆರೆತ್ಬಿಟ್ಟಿದ್ವಿ. ನಾವು ಈ ಫೀಲ್ಡ್ ಕೂಡ ಬರೋದಕ್ಕೆ ಕೂಡ ಅವರೇ ಸ್ಫೂರ್ತಿ ನಮಗೆ. ಅಷ್ಟು ನಮಗೆ ಖುಷಿ ಆಗ್ತದೆ. ಅವ್ರ ಬಗ್ಗೆ ಏನು ಮಾತಾಡೋದಕ್ಕೆ ಪದಗಳೇ ಸಾಕಾಗಲ್ಲ. ಬಟ್ ಅವರ ಹುಟ್ಟುಹಬ್ಬದ ದಿನದಲ್ಲಿ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ನಮ್ಮ ವಿಜಯ ಇಂಟರ್ನ್ಯಾಷನಲ್ ವೀರನಿಂದ ಜಲ್ತಾರ್ ಸರ್. ಈ ಕಾರ್ಯಕ್ರಮ ನಾನು ಕೂಡ ಒಂದು ಭಾಗಿರೋದು ನನಗೂ ಕೂಡ ಒಂದು ಸಂತೋಷ. ಇನ್ನು ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ SP ಬರೆದು ಮಾಡ್ತಾರೆ, ಹೀಗೆ ಮಾಡ್ತಾರೆ, ಖುಷಿ ಆಗುತ್ತೆ ನನಗೆ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಎಲ್ಲರೂ SP ಸರ್ ಬಗ್ಗೆ ಮಾತಾಡಿದ್ರು. ನನಗೆ ಬೇಸಿಕಲಿ SPB ಸರ್ ಮತ್ತು ಚಿತ್ರಾ ಮ್ಯಾಮ್ ಅಂದರೆ ತುಂಬ ಇಷ್ಟ. ಅವರೊಂದು ಕೆಮಿಸ್ಟ್ರಿ ನಂಗೆ ತುಂಬ ಇಷ್ಟ ಆಗುತ್ತೆ. ಸರ್ SPB ಸರ್ ಹೇಳೋ ಹಾಗೆ ಅವ್ರಿಗೆ ಮೊಹಮ್ಮದ್ ರಫಿ ಅವರಂದರೆ ತುಂಬ ಇಷ್ಟ ಅಂತೆ. ಅವರ ಒಂದು ಸಾಂಗ್ಸ್ ಕೇಳ್ತಾ ಅವ್ರು ತುಂಬ ಕಲ್ತ್ಕೊಂಡಿದ್ದಾರೆ, ನಂಗೆ ತುಂಬ ಸ್ಫೂರ್ತಿ ಅಂತ ಅವ್ರ ಇಂಟರ್ವ್ಯೂವಲ್ಲಿ ಹೇಳಿದ್ದು ನಾನು ಕೇಳಿದ್ದೀನಿ. ಸೊ ಅವ್ರು ಹೇಳೋ ಹಾಗೆ ಅವ್ರಿಗೆ ಹೇಗೆ ಮೊಹಮ್ಮದ್ ರಫಿನೋ ನಮಗೆ SPB ಸರ್. ಸೊ ಅವ್ರ ಸಾಂಗ್ಸ್ ಕೇಳ್ತಾ ನಾವು ತುಂಬ ಕಲ್ತ್ಕೊಂಡಿದ್ವಿ. ಅವರಂಥರ ಯೂನಿವರ್ಸಿಟಿ ಅಂತ ಹೇಳ್ಬೋದು. ಇದೇ ಒಂದೇ ಸಾಂಗ್ ಅಂತ ಆಡಲ್ಲ, ಎಲ್ಲ ಜನರ ಸಾಂಗ್ಸು ಹಾಡ್ತಾರೆ. ಸೊ ಅವರ ಒಂದು ಮೆಮೊರಿಯಲ್ಲಿ ಈ ಇವೆಂಟ್ ಮಾಡಿರೋದಕ್ಕೆ ವಿಜಯ್ ಇಂಟರ್ನ್ಯಾಷನಲ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಹೇಳಿದಾಗೆ ಅವರಿಗೆ ಒಂದು ಸ್ಫೂರ್ತಿ ಮೊಹಮ್ಮದ್ ರಫಿ ಅವರು. ಸೊ ಅದಲ್ಲದೆ ನಾನು ತುಂಬ ಅವ್ರ ಬಗ್ಗೆ ಏನು ಕೇಳಿರೋದು ತುಂಬ ಸರಳತೆ. ಅಂದರೆ ಇವಾಗ ನಾನು ದೊಡ್ಡ ಸಿಂಗರು ಅಥವಾ ಆ ಥರ ಒಂದು ಹೆಡ್ ವೇಟೇ ಇಲ್ಲದೆ ಇರೋ ವ್ಯಕ್ತಿ, ಸಿಕ್ಕಾಪಟ್ಟೆ ಸರಳ. ಆ್ಯಂಡ್ ತುಂಬ ನನಗೆ ಖುಷಿಯಾಗೋ ವಿಷಯ ಅಂದರೆ ಅವರು ಇಷ್ಟು ಹಾಡುಗಳು ಹಾಡಿದ್ದಾರೆ ಅಂತ ಯಾವತ್ತೂ ಹೇಳ್ಕೊಂಡಿಲ್ಲ. ಸ್ಟೇಜ್ ಮೇಲೆ ನಾವು ನೋಡಿರೋ ಪ್ರಕಾರ ಐ ಥಿಂಕ್ ಸೋ ಮೆನಿ ಪ್ರೋಗ್ರಾಮ್ಸ್ ಎಲ್ಲ ಸಿಂಗರ್ ಜೊತೆ ತುಂಬ ಫ್ರೆಂಡ್ಲಿ ಆಗಿ ಆ ಕಂಫರ್ಟ್ ಝೋನ್ ಕೊಟ್ಬಿಟ್ಟು ಅವರು ಹಾಡ್ತಿದ್ರು. ಸೊ ಈ ಥರ ವ್ಯಕ್ತಿ ನಮ್ಗೆ ಸಿಗೋದು ತುಂಬಾ ಕಷ್ಟ. ಐ ಥಿಂಕ್ ವಿ ಆರ್ ಸೋ ಬ್ಲೆಸ್ಡ್ ಟು ಹ್ಯಾವ್ ಹಿಮ್. ಥ್ಯಾಂಕ್ ಯು. ಇನ್ನು ಈ ಅದ್ಭುತ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಗಣ್ಯರನ್ನು ಹಾಗೂ ಪ್ರೀತಿಯ ಗಾಯಕರನ್ನು ನಾವೆಲ್ಲರೂ ಕೂಡ ಆಗಲೇ ಬರಮಾಡ್ಕೊಂಡಿದ್ದೀವಿ. ಇನ್ನು ಕೇವಲ ಒಂದು ಫೇವ್ರೆಟ್ ಸೆಗ್ಮೆಂಟ್, ಅದು ಅಂದರೆ ಅವರ ನೆಚ್ಚಿನ ಗಾಯಕರಾದಂತಹ SPB ಸರ್ ಅವರ ನೆಚ್ಚಿನ ಸಾಂಗನ್ನು ಅವ್ರ ಕೈಲಿ ಆಡಿಸೋದಷ್ಟೇ ಬಾಕಿ ಇದೆ. ಸೊ ಮೊದಲನೇದಾಗಿ ಶುರು ಮಾಡೋಣ. ನಮ್ಮ ವಿಜಯ್ ಇಂಟರ್ನ್ಯಾಷನಲ್ ಪ್ರೊಡಕ್ಷನ್ಸ್ ಅವರ ಸಂಸ್ಥಾಪಕರಾದಂತಹ ವೀರೇಂದ್ರ ಜಲ್ದಾರ್ ಸರ್ ಅವ್ರ ಮೂಲಕನೇ ನಾವು ಇದನ್ನು ಕಾರ್ಯಕ್ರಮವನ್ನು ಶುರು ಮಾಡೋಣ ಅಂತ ಹೇಳ್ತಾ, ಸರ್ ನಿಮ್ಮ ನೆಚ್ಚಿನ SPB ಅವರ ಸಾಂಗ್ನ ನೀವು ಡೆಡಿಕೇಟ್ ಮಾಡೋದಾದರೆ ಯಾವ ಸಾಂಗ್ ಆಗಿರುತ್ತೆ ಅದು? ನಾನು ತುಂಬ ಸಾಂಗ್ಸ್ ಇಷ್ಟಪಡ್ತೀನಿ ಸರ್. ಅದು ನನಗೆ ಇಷ್ಟವಾಗಿದ್ದ ಸಾಂಗ್ ಅಂದರೆ ಮೈನೆ ಪ್ಯಾರ್ ಕಿಯಾ ಸಾಂಗ್. ಆತೆ ಜಾತೆ ಹಸ್ತೆ ಗಾತೆ ಸೋಚಾತ ಮೈನೆ ದಿಲ್ ಮೇ, ಈ ಟೈಪ್ ಹಾಡ್ತಾರೆ. ಅವ್ರು ಹಾಡಷ್ಟು ನಾವು ಹಾಡೋಕ್ಕಾಗಲ್ಲ, ಬಟ್ ಪ್ರಯತ್ನ ಪಡ್ತೀವಿ ಫಂಕ್ಷನ್ ಹೋಗಿ. ಅದ್ಭುತ ಸರ್. ತುಂಬ ಅದ್ಭುತವಾದ ಗಾಯಕರು. ಅದು ನೀವು ಕಂಪ್ಲೀಟ್ ಆಗಿ ಇನ್ನೂ ಕೂಡ ಕಾರ್ಯಕ್ರಮದಲ್ಲಿ ವೀಕ್ಷಿಸಬಹುದು ಅಂತ ಹೇಳ್ತಾ, ಇನ್ನು ದೀಪಾ ಕಶ್ಯಪ್ ಮ್ಯಾಮ್ ಕೂಡ ನಮ್ಮ ಜೊತೆ ಇದ್ದಾರೆ. ಮ್ಯಾಮ್, ನಿಮ್ಮ ನೆಚ್ಚಿನ ಸಂಗೀತ ಅಂದರೆ ಅದು ಯಾವುದಾಗಿರುತ್ತೆ? ತುಂಬ ಹಾಡುಗಳಿದೆ, ಅದರಲ್ಲಿ ಪ್ರತಿ ಸರಿ ನೆನಪಾಗೋದು ಸರ್ ಚೆಲುವಿನಲ್ಲಿ ಸಾಟಿ ಇಲ್ಲ,
ಚೆಲುವಿನಲ್ಲಿ ಸಾಟಿ ಇಲ್ಲ ಯಾವ ರತಿಯೋ. ಸೊ ಈ ಒಂದು ಹಾಡು ತುಂಬ ಒಂಥರ ಒಂದು ಹೆಣ್ಣಿನ ಬಗ್ಗೆ ವರ್ಣನೆ, ನನ್ನ ಫೇವ್ರೆಟ್ ಹಾಡು. ಥ್ಯಾಂಕ್ ಯು. ಕಾರ್ಯಕ್ರಮದ ಇನ್ನೂ ಎಕ್ಸೈಟ್ಮೆಂಟ್ನ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ತಾ ಇದ್ದಾರೆ ನಮ್ಮ ಗಾಯಕರು. ಸೊ ಈ ಕಾರ್ಯಕ್ರಮ ನೀವೆಲ್ಲರೂ ಕೂಡ ವೀಕ್ಷಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇನ್ನು ರಾಜು ಕಲ್ಕುಣಿ ಸರ್ ಕೂಡ ಇದ್ದಾರೆ. ಸರ್ ನಿಮಗೆ ಕೂಡ ಗುರುಗಳಾದ್ರಂತೂ, ಅದರಲ್ಲೂ ಹಂಸಲೇಖ ಸರ್ ಹಾಗೂ SPB ಸರ್ ಅಂದರೆ ಪಂಚಪ್ರಾಣ ಅಂತ ಹೇಳಿದ್ರಿ. ಸೊ ನಿಮ್ಮ ನೆಚ್ಚಿನ ಸಂಗೀತ ಅಂದರೆ ಅದು ಯಾವುದಾಗಿದೆ? SP ಅವ್ರ ಸಾಂಗ್ ಅಂದರೆ ಆಲ್ಮೋಸ್ಟು ಎಲ್ಲ ಸಾಂಗು ಇಷ್ಟನೇ. ಇಲ್ಲಿ ಹೇಳೋದಕ್ಕೆ ಒಂದು ಯಾವಾಗಲೂ ನಾನು ಶೋಗಳಲ್ಲೂ ಹಾಡ್ತಾ ಇರ್ತೀನಿ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಅದ್ಭುತ ಕಂಠಸಿರಿ ಅಂದರೆ ನಮ್ಮ ರಾಜು ಕಲ್ಕುಣಿ ಸರ್ ಅವರದು. ಸೊ ಇನ್ನು ಕೂಡ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಗಾಯಕರು ನಮ್ಮ ಜೊತೆ ಇದ್ದಾರೆ, ಮೇಘಾ ಅವರು. ಸೊ ಮೇಘಾ, ನೀವಾಗಲೇ ಹೇಳಿದ್ರಿ SPB ಸರ್ ಬಗ್ಗೆ ಜಾಸ್ತಿನೇ ತಿಳ್ಕೊಂಡಿದ್ದೀರಾ, ಅನೇಕ ಕಾರ್ಯಕ್ರಮದಲ್ಲಿ ಅವರ ಗಾಯನಗಳನ್ನ ಕೂಡ ಹಾಡಿದ್ದೀರಾ. ಸೊ ನಿಮ್ಮ ನೆಚ್ಚಿನ ಸಂಗೀತ ಅಂದರೆ ಅದು ಯಾವುದಾಗಿರುತ್ತೆ? ನನಗೆ ತುಂಬ ಇಷ್ಟವಾದ ಹಾಡು SPB ಸರ್ ಅವ್ರದ್ದು ಆಸೆಯ ಭಾವ ಒಲವಿನ ಜೀವ. ಆಸೆಯ ಭಾವ ಒಲವಿನ ಜೀವ ಒಂದಾದ ಹಾಗಿದೆ, ಹೊಸ ಬಗೆ ಗುಂಗಿನ ನಶೆ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾದ ಹಾಗಿದೆ. ಇಂತಹ ಅದ್ಭುತವಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಗಣ್ಯರನ್ನು ಹಾಗೂ ಗಾಯಕರು ಕೂಡ ಆಗಮಿಸಿದ್ದಾರೆ. ಅವರ ಇಂಟ್ರೋನ ನೀವೆಲ್ಲರೂ ಸಹ ನೋಡಿದ್ದೀರಾ. ಅವರ ನೆಚ್ಚಿನ SPB ಸರ್ ಅವರ ಸಂಗೀತ ಯಾವುದು ಅಂತ ಕೂಡ ನೋಡಿದ್ದೀರಾ. ಇನ್ನು ಕೇವಲ ಇವಾಗ ಕಾರ್ಯಕ್ರಮ ಶುರು ಮಾಡೋದಷ್ಟೇ ಬಾಕಿ ಇದೆ. ಸೊ ಎಲ್ಲ ಸ್ಟಾರ್ ಕನ್ನಡ ವೀಕ್ಷಕರು ಕೂಡ ಯಾರೂ ಕೂಡ ತಪ್ಪದ ಈ ಕಾರ್ಯಕ್ರಮಗಳನ್ನ ನೋಡಬೇಕು, ಮನರಂಜನೆ ನಿಮಗಾಗಿ ಮಾಡಿದೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ಲವಿಂಗ್. ಥ್ಯಾಂಕ್ ಯು. ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಬೆರೆತ ಕೆಳಗೆ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ. ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ, ಜಗದಲ್ಲಿ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ. ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ನಡುಗಲಿ ಭುವಿ ತಿರಿಯಲಿ ನೀನೆ ಈ ಬಾಳ ಜೀವ, ಉರಿಯಲಿ ಕಿಡಿಸಿರಿಯಲಿ ಏಕೆ ಈ ತಾಪಭಾವ. ಒಲವೆಂದು ತುಂಬಿ ಬಂದು ಮೈ ತುಂಬ ಮಿಂಚಿದೆ, ಒಡನಾಡಿ ಪ್ರೀತಿ ನೀಡು ನಿನ್ನ ಪ್ರೇಮಿಗೆ. ವಿಭೀತಿ ಇನ್ನೇಕೆ ಇರುವಬೇಕೆ, ನೀಡಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಇಲ್ಲಿದ್ದಕ್ಕೂ ನಾನಿಂದಲೇ ಬೆರೆಯುವಂಥ ಮನಸ್ಸಾಗಿದೆ. ಈ ಬಂಧನ ಬಹು ಜನ್ಮದ ಕಥೆಯನ್ನು ಮನ ಹೇಳಿದೆ. ಓಡಿ ಹೋದ ಈ ಚಿಂತೆ ನನ್ನ
ಸ್ವೀಟಿ ನನ್ನ ಜೋಡಿ ಘಾಟಿ ನನ್ನ ಜೋಡಿ ಈಗಲೇ ನೋಳೆ ಸಾಗು ಲಾಲಿ ಲಾಲಿ ನೀ ಬಂದರೆ ಮೆಲ್ಲನೆ ಎದೆ ಚಿಮ್ಮಿತು ಚಲ್ಲನೆ ನನ್ನ ಮನದಾಗಿ ಆಸೆ ಕಾರಂಜಿಯಾಗಿ ಹೊಮ್ಮಿ ಬಂದಿತು ಈ ನನ್ನ ಜೀವ ನಿನ್ನ ಸೇರಿತು ನೀ ಬಂದರೆ ಮೆಲ್ಲನೆ ಎದ ಚಿಮ್ಮಿತು ಚಲ್ಲನೆ ನನ್ನ ಮನದಾಗ ಆಸೆ ಕಾರಂಜಿಯಾಗಿ ಒಮ್ಮೆ ಬಂದಿತ್ತು ಈ ನನ್ನ ಜೀವ ನಿನ್ನ ಸೇರಿತು ಆನಂದ ಪರಮಾನಂದ ಪರಮಾನಂದ ಆನಂದ ಪರಮಾನಂದ ಪರಮಾನಂದ ತಾಯಿ ತಂದ ಜನ್ಮದಿಂದ ಜನುಮಾನಂದ ಗುರು ತಂದ ಪುಣ್ಯದಿಂದ ಜಗದಾನಂದ ನಿಸರೆ ಸರಿಗ ಮಮರಿ ಸರಿ 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 ಪಮರ ಮರಿಗ ಆನಂದ ಪರಮಾನಂದ ಪರಮಾನಂದ ఒక్కడై రావడం ఒక్కడై పోవడం నడుమై నాటకం ఇది లీలా వెంటయే బంధము రక్త సంబంధము తోడుగా రాదుగా తుది వేళ మరణమనేది ఖాయమని మిగిలెను కీర్తి ఖాయమని నీ బరువు నీ పరువు మోసేది ఆ నలుగురు ఆ నలుగురు ఆ నలుగురు ఆ నలుగురు ಥ್ಯಾಂಕ್ ಯು ಸರ್ ನೋಡಿ ಸರ್ ಮೇಘನಾ ಮತ್ತು ಪ್ರಭಾ ಇಬ್ರು ರಾಯಚೂರಿಂದ ಬಂದಿದ್ದಾರೆ. ತುಂಬಾ ಒಳ್ಳೆ ಸಿಂಗರ್ಸು, ನೋಡಿದಿರಾ ಇವ್ರನ್ನ ಟಿವಿನಲ್ಲಿ, ಇವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಇವತ್ತು ಕಿರಿಯ ಗಾಯಕರು, ನಾಳೆ ಬಹುಶಃ ಸಿನಿಮಾದಲ್ಲಿ ಆಡುವಂತ ಚಾನ್ಸ್ ಸಿಗ್ಲಿ ಅಂತ ನಮ್ಮೆಲ್ಲರ ಕಡೆಯಿಂದ ಅವ್ರಿಗೆ ವಿಶ್ ಮಾಡ್ತಾ ಇದ್ದೀವಿ. ಆಲ್ ದಿ ಬೆಸ್ಟ್. ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮಗೆ ವಿಜಯ್ ಸರ್, ವೀರೇಂದ್ರ ಜಲ್ದಾರ್ ಸರ್ ತುಂಬ ಧನ್ಯವಾದಗಳು. ಹಾಗೂ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದು ಸುಲಭದಲ್ಲಿ ಸಿಗಲ್ಲ. ವಿ ಹ್ಯಾವ್ ಟು ಕಷ್ಟಪಡಬೇಕು. ಈಗ ನಾವು ಭವ್ಯ ಮ್ಯಾಮ್ ನೋಡಿದ್ದೀವಿ, ಅವರು ಎಷ್ಟು ಕಷ್ಟಪಟ್ಟು ಇಷ್ಟು ಮುಂದೆ ಬಂದಿದ್ದಾರೆ. ಸೊ ಎಲ್ಲರೂ ಕಷ್ಟಪಟ್ಟರೆ ಖಂಡಿತ ಒಂದಿನ ಫಲ ಇದೆ. ಸರ್ ನೀವು ಅಷ್ಟೇ ಎಷ್ಟು ಎತ್ತರಕ್ಕೆ ಬೆಳೆದಿದ್ದೀರಾ, ನಾವು ಹಾಗೆ ಬೆಳಿಬೇಕು ಅಂತ ಇಷ್ಟ. ಆ್ಯಂಡ್ ನೆವರ್ದಲೆಸ್ ನನ್ನ ಟೀಮ್ ಹಿಪ್ ಹಿಪ್ ಹೊರೆ ಗೈಸ್, ನೀವೆಲ್ಲ ಇರೋದಕ್ಕೇನೆ ರಾಗರಂಜಿನಿ ಇಷ್ಟು ಮುಂದುವರೆದಿದೆ. ಥ್ಯಾಂಕ್ ಯು ಸೋ ಮಚ್. ಸರ್, ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಐ ಕಾಲ್ ದೆಮ್ ಆನ್ ದ ಸ್ಟೇಜ್? ಪ್ಲೀಸ್ ಕಮ್. ಮಕರಂದ್, ಚಿದಾನಂದ್. ಯಾಕಂದರೆ ಯಾವಾಗೂ ಒಬ್ರ ಕೈನಲ್ಲೇ ಆಗಲ್ಲ. ಆ ಟೀಮ್ ಅಂದಮೇಲೆ, ಸಕ್ಸಸ್ ಅಂದಮೇಲೆ ನಮಗೆ ನಮ್ಮ ಜೊತೆಗಾರರು ಇದ್ರೇ ಅದು ಸಾಧ್ಯ. ಸೊ ಥ್ಯಾಂಕ್ ಯು ಮಧುಶ್ರೀ, ಮಕರಂದ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು.